ನಾನೇನೇನು ಪಾಪ ಮಾಡಿದ್ದೀನೋ ದೇವ್ರು ಕ್ಷಮಿಸ್ಬಿಟ್ಟಿದ್ದಾರೆ. ಜಿಂಕೆ ಅರಿಗಾತು ಗೋಜೈಮಾಸ್. ಹೋದ್ರು ನಮ್ಮ ಭಾರತ ಗ್ರೇಟ್ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಗೊತ್ತಿರೋಂಗೆ ಬಂದಿರೋದು ಜಪಾನಿನ ಆಧ್ಯಾತ್ಮಿಕ ರಾಜಧಾನಿಯಾದಂತಹ ನಾರಾಗೆ. ಸೊ ನಾರಾಗೆ ಬಂದುಬಿಟ್ಟು ಯಾರಾದರೂ ದೊಡ್ಡ ಬುದ್ಧ ಅಥವಾ ದೈಬುತ್ಸೂರ ನೋಡಿಲ್ಲ ಅಂತ ಹೇಳಿದ್ರೆ ಪಾಗಲ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾನಿವತ್ತು ಬಂದಿದ್ದೀನಿ ನಿಮಗೆಲ್ಲ ತೋರಿಸ್ಲಿಕ್ಕೆ ನಾರಾದ ದೈಬುತ್ಸುನ. ಸೊ ಬನ್ನಿ ನೋಡೋಣ. ಇಲ್ಲಿದೆ ನೋಡಿ ಹಿಂದೆ. ಜಪಾನಿನ ಅತಿ ದೊಡ್ಡ ದೈಬುತ್ಸು ಅಂದರೆ ಬುದ್ಧನ ವಿಗ್ರಹ ಮತ್ತು ಜಗತ್ತಿನ ಅತಿ ದೊಡ್ಡ ಹಾಲ್, ಮೆಡಿಟೇಷನ್ ಹಾಲ್ ಬಂದ್ಬಿಟ್ಟು ಜಪಾನಲ್ಲಿದೆ. ಅದೇ ನಮ್ಮ ನಾರಾ ಅಲ್ಲಿ ದೈಬುತ್ಸು. ಬನ್ನಿ ಹೋಣ. ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟು. ಸೊ ಎಂಟ್ರೆನ್ಸ್ ಗೇಟ್ ದಾಟಿ ನಾವು ಒಳಗೆ ಹೋದರೆ ನಮಗೆ ಟೆಂಪಲ್ ಪ್ರಾಂಗಣ ಸಿಗುತ್ತೆ. ಸೊ ದೇವಸ್ಥಾನದ ಪ್ರಾಂಗಣ ಇದೇ ನೋಡಿ, ಎಷ್ಟು ದೊಡ್ಡ ಸೈಜಲ್ಲಿದೆ ಅಂದರೆ ಆಯಿತಾ. ಇದು ಒರಿಜಿನಲ್ ಸ್ಟೇಟ್ ಹೆಂಗಿತ್ತು ಅದೇ ಸ್ಟೇಟಲ್ಲಿದೆ. ಸೊ ಹಾಗಾಗಿ ನಿಮಗೆ ಪೇಂಟಿಂಗ್ಸ್ ಎಲ್ಲ ನ್ಯಾಚುರಲ್ ಆಗಿದೆ. ಸೊ ಅದೇ ಬಂದ್ಬಿಟ್ಟು ಇಲ್ಲಿಯ ಸ್ಪೆಷಾಲಿಟಿ. ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೂಡ. ಸೊ ಬ್ಯೂಟಿಫುಲ್ ಆಗಿದೆ ಗುರು. ಈ ಕಡೆ ತಿರುಗಿದ್ರೆ ನಾರಾ ಪಾರ್ಕು, ಈ ಕಡೆ ತಿರುಗಿದ್ರೆ ತೋದೈಜಿ ಟೆಂಪಲ್ಲು. ಇದಕ್ಕಿಂತ ಬೆಟರ್ ಡೇ ನಿಮಗೆ ಸಿಗೋದೇ ಇಲ್ಲ. ಸೊ ಡೆಫಿನೆಟಾಗಿ ಬನ್ನಿ ಇಲ್ಲಿಗೆ. ಮೇಲೆ ಎಷ್ಟು ಉದ್ದ ಇದೆ ನೋಡಿ, ಕಾಣಿಸ್ತಾನೆ ಇಲ್ಲ ಆಯಿತಾ. ಈ ಥರ ಇದೆ. ಅದಾದಮೇಲೆ ನಮ್ಮ ಅಸಕುಸ ವ್ಲಾಗ್ ಏನಾದ್ರು ನೋಡಿದರೆ ನಿಮಗೆ ಕಾಣಿಸಿರ್ಬೋದು. ಸೊ ಇವ್ರು ಬಂದುಬಿಟ್ಟು ರಕ್ಷಕರು, ಅಂದರೆ ದೇವಸ್ಥಾನವನ್ನು ರಕ್ಷಣೆ ಮಾಡುವಂತಹ ದೇವರುಗಳು. ಸೊ ಇಲ್ಲೊಬ್ಬರು ಇರ್ತಾರೆ, ಅಲ್ಲೊಬ್ಬರು ಇರ್ತಾರೆ ಆಯಿತಾ. ಪ್ರತಿಯೊಂದು ಬುದ್ಧಿಸ್ಟ್ ದೇವಸ್ಥಾನದಲ್ಲೂ ನಿಮಗೆ ಈ ಥರ ದ್ವಾರಪಾಲಕರು ಕಾಣಿಸ್ತಾರೆ. ಆಮೇಲೆ ಹಿಂಗೆ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ. ಸೊ ಅದೇ ಟೆಂಪಲ್ಗೆ ನಾವು ಹೋಗ್ತಾ ಇರೋದು. ಹೆಸರು ಬಂದುಬಿಟ್ಟು ತೋದೈಜಿ ಅಂತ. ಸೊ ಬನ್ನಿ ಜಪಾನ್ನ ತೋದೈಜಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ತೋದೈಜಿಯ ಹೊರಗಡೆ ಮಂದಿರ ಪ್ರಾಂಗಣ ನೋಡಿ, ಅಷ್ಟೊಂದೇನು ಚೆನ್ನಾಗಿ ಅನಿಸ್ತಾ ಇಲ್ಲ. ಇವಾಗ ಸಕುರ ಏನಾದರೂ ಇದ್ದಿದ್ರೆ ಅದ್ದೂರಿಯಾಗಿ ಕಾಣಿಸಿರೋದು. ಬಟ್ ಜನ ದೇವ್ರು ನೋಡೋದು ಬಿಟ್ಟು ಫೋಟೋನೇ ತೆಗೆಸ್ಕೊಂತವ್ರಿ ಎದ್ದಿ ಬಿದ್ದಿ. ಏನು ಜನನೋ ಗುರು ಇವರು. ಸೊ ಅದ್ರ ಹಿಂದೆ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ತೋದೈಜಿಯ ಗ್ರ್ಯಾಂಡ್ ಹಾಲು. 1998ವರೆಗೂ ಈ ಬಿಲ್ಡಿಂಗ್ ಏನಿತ್ತಲ್ಲ ಜಗತ್ತಿನ ಅತಿ ದೊಡ್ಡ ಕಟ್ಟಿಗೆ ಬಿಲ್ಡಿಂಗ್ ಆಗಿತ್ತು. ಸೊ 1998 ಆದಮೇಲೆ ಬೇರೆ ಬಿಲ್ಡಿಂಗ್ಗಳು, ಮಾಡರ್ನ್ ಬಿಲ್ಡಿಂಗ್ಗಳು ಟೇಕ್ ಓವರ್ ಮಾಡ್ಕೊಂಡಿದ್ದಾವೆ. ದೂರದಿಂದ ನೋಡಕ್ ಮಾತ್ರ ಏನು ದೊಡ್ಡದಾಗಿ ಕಾಣಿಸುತ್ತೆ ಇದು ಅಂದರೆ. ಬನ್ನಿ ಒಳಗೋಗಿ ನೋಡೋಣ. ಈ ಹಾಲ್ ಕಟ್ಟಿರೋದು 1709ರಲ್ಲಿ. ಈ ಭೂಕಂಪನೆಲ್ಲ ತಡೆದು ನಿಂತಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಈ ಬಿಲ್ಡಿಂಗು. ಇಲ್ಲಿಂದ ನೋಡ್ತಿದ್ದಂಗೆ ಫಸ್ಟ್ ಕಾಣಿಸೋದೇ ಬುದ್ಧನ ವಿಗ್ರಹ. ಇದು ಜಾಪನೀಸ್ ಅಲ್ಲಿ ದೈಬುತ್ಸು ಅಂತ ಕರೀತಾರೆ. ಏನ್ ದೊಡ್ಡದಾಗಿದೆ ಅಂದ್ರೆ ಮಾತ್ರ ಅಮೇಝಿಂಗ್ ಹೈಟ್ ಅಲ್ಲಿ ಇದೆ. ದೈಬುತ್ಸು ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ. ದೇವರ ಪಕ್ಕನೇ ಒಂದು ಗಂಟೆ ತರ ಇದೆ. ಬನ್ನಿ ಬಾರಿಸ್ಬಿಟ್ಟು ನೋಡೋಣ ಇದನ್ನ. ಗಂಟೆ ಬಾರಿಸ್ತಾ ಇದ್ರೆ ಏನೋ ಒಂಥರ ಕೇಳಕ್ಕೆ ಇಂಪಾದ ಸೌಂಡ್ ಬರುತ್ತೆ. ಸೂಪರ್ ಅಂದರೆ ಸೂಪರ್ ಫೀಲಿಂಗು, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದ್ರ ಪಕ್ಕ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಲೋಟಸ್ ಪೆಟಲ್ಲು. ಬುದ್ಧ ದೇವರು ಕೂತ್ಕೊಂಡಿರೋ ಲೋಟಸ್ಸಿನ ಒಂದು ಚಿಕ್ಕ ಪೆಟಲ್ಲು ಇಲ್ಲಿದೆ ನೋಡಿ. ಸೊ ಈ ತೋದೈಜಿ ಹಾಲ್ ಮೇಲೆ ಇಟ್ಟಿರುವಂಥ 2 ಕಲಶದಲ್ಲಿ ಒಂದು ಕಳಶ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡದಿದೆ ಅಂದರೆ ಪಾಪ. ಈ ದೇವಸ್ಥಾನದಲ್ಲಿ 3 ಬುದ್ಧನ ವಿಗ್ರಹಗಳಿದ್ದಾವೆ. ಫಸ್ಟ್ ಬುದ್ಧನ ವಿಗ್ರಹ ಏನಿದೆಯಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಕಂಚಿನ ಬುದ್ಧನ ವಿಗ್ರಹವಾಗಿರೋದು. ಅದ್ರ ಪಕ್ಕ ಇರೋದು ನ್ಯೋರಿನ್ ಕನ್ನೋನ್ ಅಂತ. ಇದು ಕೂಡ ಕಂಚಿಂದ ಮಾಡಿರುವಂಥದ್ದು. ತುಂಬ ಸುಂದರವಾಗಿದ್ದಾವೆ. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ದ್ವಾರಪಾಲಕರು ಇರ್ತಾರಲ್ಲ, ಅದೇ ಥರ ಬುದ್ಧಿಸ್ಟ್ ದೇವಸ್ಥಾನಗಳಿದೆ. ಜಪಾನಿನ ಬುದ್ಧಿಸ್ಟ್ ದೇವಸ್ಥಾನಗಳಲ್ಲೂ ಕೂಡ ದ್ವಾರಪಾಲಕರು ಇರ್ತಾರೆ. ಸೊ ಇಲ್ಲಿ ನಿಮಗೇನು ಕಾಣ್ತಾ ಇದ್ದೀರಲ್ಲ, ತುಂಬ ಭೀಷಣವಾಗಿರುವಂತಹ ಒಂದು ವಿಗ್ರಹ. ಇದು ಬಂದ್ಬಿಟ್ಟು ಕೋಮೊಕುತೆನ್ ಅಂತ. ಇದು ಜಪಾನಿನ ಬುದ್ಧಿಸ್ಟ್ ದೇವಸ್ಥಾನ
ದೇವಸ್ಥಾನಗಳ ಫಸ್ಟ್ ಒಂದು ಟೈಪ್ ಆಫ್ ದ್ವಾರಪಾಲಕರು. ಸೊ ಬನ್ನಿ ಮುಂದೆ ಹೋಗೋಣ. ಬುದ್ಧನ ವಿಗ್ರಹಗಳನ್ನ ನಾವು ನೋಡಿದ್ವಿ ಹಿಂದಿಂದ ನೋಡಿದಾಗ ಇದ್ರ ಸೈಜಿನ ಅರಿವಾಗುತ್ತೆ ನಮಗೆ. ನೋಡಿ ಎಷ್ಟು ದೊಡ್ಡದಿದೆ, ಎಲ್ಲ ಕಂಚಿಂದ ಮಾಡಿರುವಂಥ ಬುದ್ಧನ ವಿಗ್ರಹಗಳು. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ತೋದಾಯಿಜಿ ಟೆಂಪಲ್ನ ವುಡನ್ ಮಾಡಲ್ಲು. ಸೊ ಇಡೀ ತೋದಾಯಿಜಿ ಟೆಂಪಲ್ ನಿಮಗೆ ನೋಡೋಕೆ ಸಿಗುತ್ತೆ ಚಿಕ್ಕ ಮಾಡಲಲ್ಲಿ. ಇಲ್ಲೇನಿದಾರಲ್ಲ ಇವರು ಬಿಷಮೋಂತೆನ್ ಅಂತ ಇನ್ನೊಬ್ಬ ದ್ವಾರಪಾಲಕರು. ಸೊ ಕೋಮುಕತೆನ್ನು ಮತ್ತು ಬಿಷಮೋಂತೆನ್ನು ಎಲ್ಲ ಜಾಪನೀಸ್ ಬುದ್ಧಿಸ್ಟ್ ಟೆಂಪಲ್ಗಳಲ್ಲೂ ನಿಮಗೆ ನೋಡೋಕೆ ಸಿಗ್ತವೆ. ಎಷ್ಟೇ ದೊಡ್ಡದಾಗಿರಲಿ ಎಷ್ಟೇ ಚಿಕ್ಕದಾಗಿರಲಿ ಇಬ್ಬರು ದ್ವಾರಪಾಲಕರು ನಿಮ್ಗೆ ಎಲ್ಲ ಕಡೆ ಸಿಗ್ತಾರೆ. ದೈಬುತ್ಸು ಮಧ್ಯದಲ್ಲಿದ್ದು ಆಚೆ ಈಚೆ ಎರಡೂ ಕಡೆ ನ್ಯೂರಿನ್ ಕನ್ನೋನ್ ಅಂತ ಇದ್ದಾರೆ. ಸೊ ದೈಬುತ್ಸು ಒಂದು ದೊಡ್ಡ ಆಕಾರ, ಪಕ್ಕಕ್ಕೆ ಇಬ್ಬರು ಬುದ್ಧನ ವಿಗ್ರಹಗಳು ತುಂಬ ಚೆನ್ನಾಗಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ತುಂಬ ಸುಂದರವಾಗಿದ್ದಾವೆ ನೋಡೋಕ್ಕೆ. ದೇವರು ಅಂದ ತಕ್ಷಣ ದೀಪ ಇರಲೇಬೇಕು. ದೀಪ ಹಚ್ಚಕ್ಕೋಸ್ಕರ ಅಂತ ಒಂದು ಸ್ಟ್ಯಾಂಡ್ ಥರ ಮಾಡಿದ್ದಾರೆ, ಹಳೆಯ ದೀಪದ ಸ್ಟ್ಯಾಂಡು. ನೋಡಿ ಎಷ್ಟು ಚೆನ್ನಾಗಿದೆ. ಓ ಇಲ್ಲೇನೋ ನಡೀತಾ ಇದೆ. ಏನು ಗುರು ಇದು? ಜನ ಒಳಗೋಗಿ ಟ್ರೈ ಮಾಡ್ತಾ ಇದ್ದಾರೆ ಚಿಕ್ಕ ಕಿಂಡಿಲಿ. ಏನು ಅಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ನಾವು ಟ್ರೈ ಮಾಡೋಣ ಹೋಗಿ. ನಂದೆಲ್ಲ ಪಾಪ ತೊಳೆದೋಯ್ತಂತೆ. ಸೊ ಆ ಚಿಕ್ಕ ಗುಂಡೀಲಿ ಒಳಗಿಂದ ಹೊರಗೆ ಬಂದರೆ ಪಾಪ ತೊಳೆದೋದು ಹಂಗೆ ಲೆಕ್ಕ. ಸೊ ನಾನೇನೇನು ಪಾಪ ಮಾಡಿದ್ದೀನೋ ದೇವ್ರು ಕ್ಷಮಿಸ್ಬಿಟ್ಟಿದ್ದಾರೆ. ಸೂಪರ್. ನೋಡ್ಕೊಂಡು ಬರ್ತಾ ಇದ್ದೆ, ಇಲ್ಲಿ ಪಕ್ಕ ಕಂಬ ಇದೆ ಆಯಿತಾ. ಈ ಕಂಬನ ನಾನು ನಿಂತ್ಕೊಂಡ್ರೆ ಇದು ನೋಡಿ ಆಯಿತಾ, ನನ್ನ ಬಾಡಿ ಪಾರ್ಟ್ದು 3 ಅಥವಾ 4 ಸೈಜು ಬಿಡ್ತಿದೆ ಗುರು ಈ ಕಂಬ ಒಂದೊಂದು. ಸೊ ಯಾವ ಥರ ನಿಲ್ಲಿಸಿರ್ಬೋದು ಯೋಚನೆ ಮಾಡಿ. ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಈ ಕಂಬ, ಮತ್ತು ಎಷ್ಟು ಡಿಫಿಕಲ್ಟಿ ಇತ್ತಿತ್ತು ಈ ಎಂಜಿನಿಯರಿಂಗ್ ಮಾಡಲಿಕ್ಕೆ 16ನೇ ಸೆಂಚುರಿಯಲ್ಲಿ ಅಂತ. ಸೊ ಅದು ಬಂದ್ಬಿಟ್ಟು ಈ ಟೆಂಪಲ್ ನಿಮಗೆ. ಬನ್ನಿ ಹೋಗೋಣ ಮುಂದೆ. ಇಲ್ಲೂ ಕೂಡ ನೋಡಿ ವಿಶಸ್ ಎಲ್ಲ ಬರೆದಾಕಿದ್ದಾರೆ. ಸೊ ಟು ಮೈ ಡಿಯರೆಸ್ಟ್ ಗ್ರ್ಯಾಂಡ್ ಮಾ ಅಂತ ಏನೋ ಬರೆದಿದ್ದಾರೆ ನೋಡಿ. ಸೊ ಈ ಥರ ಲ್ಯಾಂಗ್ವೇಜ್ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದಿದ್ದಾರೆ. ಇಲ್ಲಿ ಯಾವುದೋ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಆಯಿತಾ. ಇದು ಬಂದುಬಿಟ್ಟು ಕೊರಿಯನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಸೊ ಈ ಥರ ವಿಶಸ್ ಬರೆದ್ಬಿಟ್ಟು ದೇವ್ರ ಮುಂದೆ ಹಾಕೋದು ಒಂಥರ ಒಳ್ಳೆಯ ಅಭ್ಯಾಸನೇ ಅಂತ ಹೇಳ್ಬೋದು, ಅದು ಒಳ್ಳೆಯ ಪದ್ಧತಿ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಈ ಥರದ್ದು ನೋಡಿ. ಇವ್ರು ಬಂದ್ಬಿಟ್ಟು ಪಿಂಡೋಲಾ ಭಾರದ್ವಾಜ ಅಂತ. ಸೊ ಭಾರತದಿಂದ ಬಂದಿರುವಂಥ ಒಂದು ಬುದ್ಧಿಸ್ಟ್ ಮಂಕ್ ಇವರು. ಸೊ ಇವರು ಒಳ್ಳೆ ಆರೋಗ್ಯಕ್ಕೋಸ್ಕರ ಬೇಡ್ಕೊತಾರೆ ಜಾಪನೀಸ್ ಅವರು. ಸೊ ಪಿಂಡೋಲಾ ಭಾರದ್ವಾಜ ಇವರ ಹೆಸರು. ಕಟ್ಟಿಗೆನ ಕ್ಲೀನಾಗಿ ಕಾಪಾಡಿಕೊಂಡ್ರೆ ಎಷ್ಟು ವರ್ಷ ಬೇಕಾದ್ರೂ ಬಾಳುತ್ತೆ ಅನ್ನೋದಕ್ಕೆ ಈ ಟೆಂಪಲೇ ಒಂದು ಸಾಕ್ಷಿ. 1709ರಲ್ಲಿ ಮಾಡಿರುವಂಥ ದೊಡ್ಡ ಡೋರ್ ಆಯ್ತಾ ಇದು, ಕಟ್ಟಿಗೆಯ ಡೋರು. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಹಾಗೆ ಇದೆ, ಏನಂದರೆ ಏನೂ ಆಗಿಲ್ಲ. ಸೂಪರ್ ಗುರು ಇದು. ಇಲ್ಲಿ ನೋಡಿ ಒಂದು ಪೇಂಟಿಂಗ್ ಕಾಣಿಸ್ತು ನಾರಾ ಟೆಂಪಲ್ದು. ಸೊ ಫೆಸ್ಟಿವಲ್ ಏನಾದರೂ ಬಂದರೆ ಈ ಥರ ಡೆಕೋರೇಟ್ ಮಾಡಿರ್ತಾರೆ ನಾರಾ ಟೆಂಪಲ್ನ. ಓ ಸೂಪರು. ಇಲ್ಲಿ ನೋಡಿ ಏನು ಬಂತು, ನಮ್ಮ ಭಾರತದ ಹೆಮ್ಮೆ ಅಶೋಕ ಪಿಲ್ಲರ್ ಹೆಂಗಿದೆ ನೋಡಿ. ಇದೀ ಅಶೋಕ ಪಿಲ್ಲರ್ ಏನಿದೆಯಲ್ಲ 1988ಅಲ್ಲಿ 1000 ಪೀಸ್ ಸರ್ವಿಸ್ ಅಂತ ನಡೆದಿತ್ತು ನಾರಾ ಅಲ್ಲಿ. ಸೊ ಆ ಟೈಮಲ್ಲಿ ಭಾರತದಿಂದ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಅಶೋಕ ಪಿಲ್ಲರ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲೋದ್ರೂ ನಮ್ಮ ಭಾರತ ಗ್ರೇಟ್ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ ಹೆಂಗೆ ನಿಂತಿದ್ದಾವೆ ನಮ್ಮ 4 ಸಿಂಹಗಳು. ಸೊ ಇಲ್ಲೇನಿದೆಯಲ್ಲ ಇದು ಬಂದ್ಬಿಟ್ಟು ನಾರಾ ಡಿಯರ್ ಪಾರ್ಕು. ಸೊ ಎಷ್ಟೊಂದು ಜನ ಇಲ್ಲಿ ನಿಮಗೆ ಜಿಂಕೆ ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ. ಸೊ ನಾರಾಗೆ ಬಂದಮೇಲೆ ನಾರಾದ ಫೇವ್ರೆಟ್ ಆ್ಯನಿಮಲ್ ಆದಂತಹ ಈ ಜಿಂಕೆನ ನೀವು ಆಟ ಆಡಿಸಿಲ್ಲ ಅಂದರೆ ನೀವು ನಾರಾ ಟ್ರಿಪ್ ಕಂಪ್ಲೀಟೇ ಆಗಲ್ಲ. ಸೊ ಇಲ್ಲಿ ಇದಕ್ಕೆ ನೋಡಿ ನಾರಾ
ಈ ಜಿಂಕೆ ತಿನ್ನೋದು ಇದು ಆಯಿತಾ. ಇದನ್ನು ಶಿಕಾಸೆಂಬೆ ಅಂತ ಕರೀತಾರೆ ಅಥವಾ ಪಾಪಡ್ ಥರ ಅಂತ ಅಂದ್ಕೊಳ್ಳಿ ಜಿಂಕೆಗಳಿಗೋಸ್ಕರ. ಸೊ ಏನೋ ತಿಂತೈತೆ ನಮ್ಮ ಜಿಂಕೆ ಮಹಾರಾಜ್ ಅವರು, ತೊಗೊತಾ ಇಲ್ಲ ಬಿಡಿ, ಇಟ್ಸ್ ಓಕೆ. ಸೊ ಇದನ್ನು ನೀವು ಆರಾಮಾಗಿ ಮುಟ್ಬೋದು, ಪ್ರಾಬ್ಲಮ್ ಇಲ್ಲ, ಏನೂ ಮಾಡಲ್ಲ. ಯೂಶ್ವಲ್ ಆಗಿ ಅಲ್ಲೆಲ್ಲ ಸಿಂಬಲ್ಸ್ ಹಾಕಿರ್ತಾರೆ ನಿಮಗೆ, ಅಂದರೆ ಡಿಯರಿಂದ ಸ್ವಲ್ಪ ಹುಷಾರಾಗಿರಿ, ಜಂಪ್ ಮಾಡ್ಬೋದು ಅಥವಾ ಗುದ್ದಬೋದು ಅಂತ. ಸೊ ಇದು ಏನಂತಾರದಕ್ಕೆ ಇದ್ರ ಮೇಲ್ಗಡೆ ಕೊಂಬು ಇರಲ್ಲ, ಯೂಶ್ವಲಿ ಕಟ್ ಮಾಡಿಬಿಟ್ಟಿರ್ತಾರೆ. ಸೊ ಭಯ ಪಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅರಿಗತ್ತೋ. ಅರಿಗತ್ತೋ. ಬರ್ತಿಲ್ಲ, ಸಾಕಾಗೈತೆ ಬಿಡಿ. ಇರೋ ಒಂದು ನಿಮಿಷ ಆಯ್ತು, ಬರಲ್ಲ. ಜಿಂಕೆ ಅರಿಗತ್ತೋ ಗೋಜೈಮಾಸ್. ಬ್ಯುಸಿ ಅವರೇ, ಅವ್ರು ಮಾಡ್ತಾ ಇಲ್ಲ. ಸೊ ಇಲ್ಲಿ ಬಂದರೆ ನಾರಾ ಅಲ್ಲಿ ಜಿಂಕೆಗಳು ಕೂಡ ನಿಮಗೆ ಜಾಪನೀಸ್ ಥ್ಯಾಂಕ್ ಯು ಮಾಡ್ತವೆ. ಎಷ್ಟೊಂದು ವೀಡಿಯೋ ಅಲ್ಲಿ ಮಾಡ್ತಾಯಿತ್ತು ನೋಡಿ, ಏನೋ ಗೊತ್ತಿಲ್ಲ. ಸೊ ಈ ಥರ ಜಿಂಕೆಗಳ ಜೊತೆ ಆಟ ಆಡಿ ಮಕ್ಕಳ ಜೊತೆ ಕರ್ಕೊಂಡ್ಬಂದು ಎಂಜಾಯ್ ಮಾಡಿ ಆಯಿತಾ. ಸೊ ಅದು ಬಂದ್ಬಿಟ್ಟು ನಮ್ಮ ನಾರಾ ವ್ಲಾಗು. ಸೊ ಇಷ್ಟು ಹೇಳ್ತಾ ಜಪಾನಿನ ಆಧ್ಯಾತ್ಮಿಕ ಭಾಗ ಏನಿದೆಯಲ್ಲ, ಒಂದು ಚಿಕ್ಕ ಪೋರ್ಷನ್ನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ವ್ಲಾಗ್ಸಲ್ಲಿ. ಸೊ ನಾರಾ ಒಂದು ಆಧ್ಯಾತ್ಮಿಕ ಕ್ಯಾಪಿಟಲ್ಲು. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾರಾಗೋಸ್ಕರ ಬಂದಿದ್ದೆ ನಾನು. ಹೋಪ್ಫುಲಿ ನಿಮಗೆ ನನ್ನ ಚಿಕ್ಕ ಎಫರ್ಟ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.